ರಾಜ್ಯ ಲೋಕ ಸಮರಾಂಗಣದಲ್ಲಿ ತಾರಕಕ್ಕೇರಿದೆ ಒಕ್ಕಲಿಗ ವಾರ್. ಒಕ್ಕಲಿಗ ಸಿಎಂ ಕೆಳಗಿಳಿಸಿದ್ದು ಯಾರು ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಏನು ಆಡಳಿತವನ್ನ ನಡೆಸಿದ್ದು, ಆ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರನ್ನ ಕೆಳಗಿಳಿಸಿದ್ದು ಯಾರು ಅಂತ ಡಿಕೆ ಶಿವಕುಮಾರ್ ಈಗ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದ ನಿರ್ಮಲಾನಂದ ಶ್ರೀಗಳು ಭೇಟಿ ಬೆನ್ನಲ್ಲೇ ಈ ಒಂದು ಸಮರ ಸಾರಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಒಕ್ಕಲಿಗ ನಾಯಕರ ಕಾಲೆಳೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆಯನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ದು ಯಾರು? ಬಿಜೆಪಿ ಮುಖಂಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಒಕ್ಕಲಿಗರು, ಒಕ್ಕಲಿಗ ಶ್ರೀಗಳು ಯಾರು ದಡ್ಡರಲ್ಲ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಶ್ರೀಗಳು ವಿಭೂತಿ ಹಚ್ಚಿ ಹೂವಿನ ಹಾರ ಹಾಕಿ ಕಳುಹಿಸ್ತಾರೆ. ಶ್ರೀಗಳು ನಮ್ಮ ಪರವೂ ಅಲ್ಲ, ಅವರ ಪರವೂ ಅಲ್ಲ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ದೋಸ್ತಿಕೂಟ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಅಂದು ಎಚ್ಡಿಕೆಯನ್ನ ಕೆಳಗಿಳಿಸಿದ್ದನ್ನು ಸ್ವಾಮೀಜಿಗಳು ಪ್ರಶ್ನಿಸಲಿ, ಮಠಕ್ಕೆ ಬಂದಿದ್ದ ಬಿಜೆಪಿ ನಾಯಕರನ್ನ ಸ್ವಾಮೀಜಿ ಕೇಳಲಿ ಎಂದು ಹೇಳಿದ್ದಾರೆ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು, ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ಟ್ರೋಲ್ ಆಗ್ತಾ ಇದೆ. ನಾವೇನು ಹೇಳಿರಲಿಲ್ಲ, ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ, ಇವರು ಹೇಳಿಲ್ಲ. ಸೊ ಗೌಡ್ರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಕೂಡ ಅದು ಟ್ರೋಲ್ ಆಗ್ತಾ ಇದೆ. ಇವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ, ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ, ಆಗೇನಾಗಿದ್ರು? ನನ್ನ ಮೇಲೆ ಆರೋಪ ಮಾಡೋದು ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡೋದು ಜನ ಒಪ್ಪಲ್ಲ. ಜನ ಒಪ್ಬೇಕಲ್ಲ ಅದಕ್ಕೆ. ಅಲ್ಲರಿ, ನಾನು ಡೆಪ್ಟಿ ಸಿಎಂ ಇದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷ ಇದ್ದೀನಿ. ಜನಕ್ಕೆ, ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದ್ರು ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡಕ್ ಅವಕಾಶ ಇದೆ, ನಾವು ಮಾಡ್ತೀವಿ. ತೂಗದು ಬೆಟ್ಟ ಯೋಚನೆ ಮಾಡ್ತಾ ಇದ್ದೇವೆ. ಎಲ್ಲೋ ಇನ್ನ 4 ವರ್ಷ ಆದ್ಮೇಲೆ ಅಂತ ಯೋಚನೆ ಮಾಡ್ತೇವೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದ್ರು ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡಕ್ ಅವಕಾಶ ಇದೆ, ನಾವು ಮಾಡ್ತೀವಿ. ತೂಗದು ಬೆಟ್ಟ ಯೋಚನೆ ಮಾಡ್ತಾ ಇದ್ದೇವೆ. ಎಲ್ಲೋ ಇನ್ನ 4 ವರ್ಷ ಆದ್ಮೇಲೆ ಅಂತ ಯೋಚನೆ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.